ಬರ್ತೀನಂತ ಹೇಳಿದ ವಿಷಕಂಠ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ? ಈ ಸೃಷ್ಟಿಯ ಸುಂದರ ಕಾನೂನದಲ್ಲಿ ಒಂಟಿ ಪಕ್ಷಿ ಜೊತೆಗಾರನ ಜೋಡಿಯ ಸಲುವಾಗಿ ಕಾತುರದಂತೆ ಕಾಯ್ದೆಯಲ್ಲ ಶಿರೋಮಣಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗಾಗಿಯೋ ಅಥವಾ ನಿನ್ನ ಪ್ರಿಯಕರ ವಿಷ ಕಂಠನಿಗಾಗಿಯೋ ಒಂದು ಮಾತು ಗಮನದಲ್ಲಿಟ್ಟು ಕೇಳ ಅಮೃತ. ಮನಗತ ಮಣಿಮತನೆಂದು ವಿಷಯ ಕಂಠನ ತಾಳದ ಕಾರಣವೇ ಎತ್ತಾಗಿದೆ ಈ ನಿನ್ನ ಜೀವನ. ಅವನನ್ನು ನೆಮ್ಮದಕ್ಕೆ ನಿನಗೆ ಸಿಗುವುದು ಸಿರಿತನವಲ್ಲ ಅಮೃತ, ಸುಡುಗಾಡ. ಓಹೋ ಬಾಬದ್ರ, ಈಗ ಬಂದೆ. ಯಾಕೆ ಈ ತುಂಬಿದ ಅಮೃತ ಬಿಂದಿಗೆ ನೋಡ್ಬೇಕಂತ ಬಂದಿದ್ದೀರೇನು? ಕೋಪಿ ನಿಂತಿರುವ ಕಾನಂಗೆ ಹೇಳಿ, ನಿನಗೆ ಇಂಥ ವಿಚಾರ ಬಿಟ್ಟರೆ ಬೇರೆ ಯಾವ ವಿಚಾರ ನಿನ್ನ ತಲೆಯಲ್ಲಿ ಹೊಳೆಯುವುದಿಲ್ಲವೇ? ನಿಮ್ಮಂತವರು ಇರುವುದರಿಂದಲೇ ಈ ಹೆಣ್ಣು ಕುಲಕ್ಕೆ ಅವಮಾನ. ನಿಮ್ಮಂತವರನ್ನು ಈ ನನ್ನ ಹರಿತವಾದ ಕೊಡಲಿಲ್ಲ ತುಂಡು ತುಂಡಾಗಿ ಕತ್ತರಿಸಿದಾಗಲೇ ಈ ಮನಸ್ಸಿಗೆ ಶಾಂತಿ. ಏ ಭದ್ರ, ಹೂವಾಗಿ ಅರಳಿ ನಿಂತ ನನ್ನ ಸತ್ಯ ಅಮೃತಾಳಿಗೆ ಬಾಯಿಗೆ ಬಂದಂತೆ ಬೊಗಳಿದರೆ ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತೇನೆ, ಎಚ್ಚರವಿರಲಿ. ಹೆಂಡತಿಯ ಮೋಹಕ್ಕೆ ಬಲಿಯಾಗಿ ಸಾಕು ಸಲಗಿದ ಅಣ್ಣ ಹತ್ತಿರನೆ ಕಡೆಗಣಿಸಿ ಎಳೆ ಕಣ್ಣಮ್ಮನ ಸಾವಿಗೆ ಕಾರಣನಾದ ನೀನು ಗಂಡಸೆ ನಾಚಿಕೆ ಆಗಬೇಕು ಈ ಹೊಲಸು ಹೆಣ್ಣಿನ ಪೆನ್ನನ್ನು ಹತ್ತಿದಕ್ಕೆ. ಬಾಯಿ ಮುಚ್ಚೋ ಬಡ ಭಿಕಾರಿ ನನ್ನ ಮಗನೇ. ಇದೇ ರೀತಿ ಹದ್ದು ಮೀರಿ ಮಾತನಾಡಿದ್ದೆ ಆದರೆ ಈ ನಿನ್ನ ಹೆಣವನ್ನು ನಾಯಿನರಿಗೆ ಹಾಕಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡ. ಹದ್ದು ಮೀರಿ ಬಗಳುತ್ತಿರುವುದು ನಾನಲ್ಲೇ ಬಡಿವಾದ ಬಣ್ಣದ ಹೆಣ್ಣೆ. ಹಣದ ಅಪ್ಪರದಲ್ಲಿ ಮೆರೆಯುತ್ತಿರುವ ನಿನ್ನ ತಂದೆಗೆ ಬುದ್ಧಿ ಹೇಳಿ ನಮ್ಮವರ ಕಬ್ಬಿನ ಬೆಳಗ್ಗೆ ಬೆಂಕಿ ಇಟ್ಟು ಸುಟ್ಟ ನಷ್ಟ ಕೊಡಲು ಹೇಳು. ಅಂದಾಗ ನೀನೊಂದು ಹೆಣ್ಣೊಂದು ತಿಳಿಯುತ್ತೇನೆ. ನಮ್ಮ ತಂದೆಯವರು ಒಂದು ವೇಳೆ ಬೆಳೆ ನಷ್ಟ ಕೊಡದಿದ್ದರೆ ಏನ್ ಮಾಡ್ತೀಯ? ಅಂತದ್ರಲ್ಲಿ ನಮ್ಮ ತಂದೆಯವರನ್ನು ಬೆಳೆ ನಾಶ ಮಾಡೋದಕ್ಕೆ ನಿನ್ನ ಹತ್ರ ಏನಿದೆ ಸಾಕ್ಷಿ? ಹಗಣಿಗೆತ್ತಿ ಹಬ್ಬ ಮಾಡಿದ್ರೆ ಮಲಿಗಣ್ಣ ಉಪವಾಸಂತೆ. ನನ್ನ ಸೇಡಿನ ಪ್ರತೀಕಾರಕ್ಕೆ ಬೇರೆ ಯಾವ ಸಾಕ್ಷಿಯೂ ಬೇಕಾಗಿಲ್ಲ. ಈ ನನ್ನ ಹರಿತವಾದ ಕೊಡಲೇ ಸಾಕ್ಷಿ. ಇಷ್ಟು ಚೀರಾಡುತ್ತಿರುವಾಗ ಸುಧಾಧರನ ಮನೆತನದಲ್ಲಿ ಹುಟ್ಟಿದ ನನಗೆ ಎದುರು ಮಾತನಾಡಿವೆ ಆ ಮಗನೇ. ಸೇಡಿಗಾಗಿ ಸಾಯಲು ಸಿದ್ಧನಾಗಿ ನಿಂತ ಶಿಖಂಡೆ ಇದೇ ನನ್ನ ಜೋಡಿ ಬಾರಿನ ಬಂದೂಕಿನ ಬಾಯಿಗೆ ನಿನ್ನ ಆಹುತಿ ಕೊಟ್ಟು ನಿನ್ನ ರುಂಡವನ್ನು ತೆಗೆದುಕೊಂಡು ಇದೇ ನಮ್ಮೂರಿನ ಅಗಸಿ ಬಾಗಿಲಿಗೆ ನೇತು ಹಾಕದಿದ್ದರೆ ನನ್ನ ಹೆಸರು ಚಲಗಾರ ದಶಕಂಠನೇ ಅಲ್ಲ. ನಿಮ್ಮಂತ ಪೌಂಡರನ್ನು ಶ್ರೀಮಂತರನ್ನು ಕೆಣಕಿ ಚೇಳಿಗೆ ನಿಂತ ಶಿಖಂಡಿ ಅಲ್ಲ ಗೌಡ. ಇವನು ಶಿಕಾರಿ ಅನಿಸಿಕೊಂಡಿರುವ ಗಂಡ ಹುಲಿ. ನೀನು ನನ್ನ ರುಂಡವನ್ನು ಮುಟ್ಟುವ ಮುಂಚೆ ನಿನ್ನೆಲ್ಲರ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ಹಾಕಿ ಆ ರುಂಡಕ್ಕೆ ನನ್ನ ಹೆಸರು ಬಾಟಲೆ ಅಲ್ಲ. ಏ ಭದ್ರ, ನಮ್ಮ ಮಾವನವರ ಮೇಲೆ ಕೈ ಮಾಡುವಷ್ಟು ಸೊಕ್ಕು ಬಂತೆನಲೇ ನಿನಗ? ಮಾಮ, ಇವನನ್ನು ಪೊಲೀಸರ ಕೈಯಿಂದ ಬೆಂಡೆತ್ತಿಸಿದಾಗ ಸರಿ ಹೋಗುತ್ತದೆ ಈ ಮದವೇರಿದ ಕೋಣಕ್ಕೆ. ಹೌದು ಡ್ಯಾಡಿ, ಶಂಕರ್ ಹೇಳ್ತಿರೋ ಮಾತು ಸರಿ ಇದೆ. ಈ ನಾಯಿಗೆ ಅದೇ ಸರಿಯಾದ ಶಿಕ್ಷೆ.
ಏ ಭದ್ರ, ನಿನ್ನ ಜೀವನ ಪರ್ಯಂತ ಬಳ್ಳಾರಿ ಜೈಲಿನಲ್ಲಿ ಕೊಳೆಯಂತೆ ಮಾಡುತ್ತಾನಲೇ ಮಗನ. ಮತ್ತೆ ನಾನು ನಿನ್ನ ಭೇಟಿ ಅಲ್ಲೇ. ಗುಡ್ ಬಾಯ್ ಮಗನೇ. ಹೋಗಿ ಹೋಗಿ ತೊಟ್ಟಿಲಿಂದ ಮೆರೆಯುವ ದುರಂಕಾರಿಗಳೇ, ಜಾಣನಿಗೆ ಮಾತಿನ ಪೆಟ್ಟ, ಕೋಣನಿಗೆ ಲದ್ದು ಪೆಟ್ಟಂಬಂತೆ ನಿಮ್ಮಂತ ಕೋಪಿದ ಕೋಣಗಳಿಗೆ ಏನನ್ನ ಹರಿತವಾದ ಕೊಡಲೆಯೇ ಸರಿ. ಇನ್ನು ಒಂದು ವಾರದಲ್ಲಿ ನೋಡ್ತಾರೆ ದಶಕಂಠ ಈ ಭದ್ರನ ರುದ್ರ ಅವತಾರವನ್ನು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕೆಂಬಂತೆ ನಿಮ್ಮನ್ನು ಅದ ಅಸ್ತ್ರವನ್ನು ಬಳಸಿ ಸರ್ವನಾಶ ಮಾಡುತ್ತಿರುತ್ತೇನೆ. ತಂದೆ, ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವುದಿಷ್ಟೇ. ಇನ್ನಾದರೂ ನಮ್ಮ ಕಷ್ಟವನ್ನೆಲ್ಲ ಕೊನೆಗಾಣಿಸಿ ಆದಷ್ಟು ಬೇಗನೆ ದೂರವಾಗಿ ಹೋಗಿರುವ ಕಳ್ಳು ಬಳ್ಳಿಗಳನ್ನು ಹತ್ತಿರವಾಗುವಂತೆ ಮಾಡಿ. ಏನು, ನನ್ನ ತಮ್ಮನಿಗೆ ಒಂದು ಚಿಕ್ಕ ನೌಕರಿಯನ್ನು ಕೊಡಿಸಿ ನಮ್ಮನ್ನ ಉದ್ಧಾರ ಮಾಡಿ ನಮ್ಮನ್ನ ಕಣ್ತೆರೆದು ನೋಡು ತಂದೆ. ಅಕ್ಕ, ಕಣ್ಣು ಮುಚ್ಚಿ ಮುದ್ದ ಭಕ್ತಿಯಿಂದ ಏನು ಬೇಡಿಕೊಳ್ತಿರ್ಬೇಕು ಈ ತಂದೆ ಭಾರತೇಶ್ವರನಲ್ಲಿ? ಹೌದು ತಮ್ಮ, ಇಂದು ನೂಲು ಹುಣ್ಣಿಮೆಯಲ್ಲಪ್ಪ, ಅದಕ್ಕಾಗಿ ಪೂಜೆ ಮಾಡ್ತಾ ಇದ್ದೆ. ಅಕ್ಕ, ರಕ್ಷಾಬಂಧನ ಎಂಬುವುದು ಕೇವಲ ಹೆಸರಿಗೆ ಮಾತ್ರ. ಇಂದಿನ ದೃಷ್ಟ ಶ್ರೀಮಂತರ ಕೈಯಲ್ಲಿ ಸಿಕ್ಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಕ್ಕ, ರಕ್ಷಣೆ ಇಲ್ಲದಂತಾಗಿದೆ. ಹೌದಪ್ಪ, ನೀನು ಹೇಳುವ ಮಾತು 100ಕ್ಕೆ 100ರಷ್ಟು ಸತ್ಯ. ಆದ್ರೂ ಕೂಡ ಈ ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ. ಅದರಲ್ಲಿ ಈ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚಿನ ಹಬ್ಬ ಅಂದ್ರೆ ಈ ನೂಲು ಹುಣ್ಣಿಮೆಯ ದಿನದ ಬರುವ ರಕ್ಷಾಬಂಧನದ ಹಬ್ಬ. ಪ್ರತಿಯೊಬ್ಬ ಹೆಣ್ಣು ತನ್ನ ಅಣ್ಣಂದರಿಗೆ ತಮ್ಮಂದರಿಗೆ ಪ್ರೀತಿಯಿಂದ ರಕ್ಷಣೆ ಮಾಡು ಅಂತ ಹೇಳಿ ತನ್ನ ತಮ್ಮಂದರಿಗೆ ಅಣ್ಣಂದರಿಗೆ ರಾಖಿಯನ್ನು ಕಟ್ತಾಳೆ. ತಮ್ಮ, ಈ ಹುಣ್ಣಿಮೆ ದಿವಸ ಈ ಅಕ್ಕ ಈ ತಮ್ಮನಿಗೆ ರಾಖಿಯನ್ನು ಕಟ್ತಾಳೆ. ಬಾರ. ಆಯ್ತು, ಕಟ್ಟು ಬಾರ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಡು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಸೇವಂತಿ, ಇದೇನಿದು ಇಂದು ಮನೆಯಲ್ಲಿ ಪೂಜೆಯ ಸಂಭ್ರಮ? ನೋಡಿ, ಇಂದು ನೂಲು ಹುಣ್ಣಿಮೆ ಅಲ್ವೇನ್ರಿ? ರಕ್ಷಾಬಂಧನ ರಕ್ಷಾಬಂಧನ ಎನ್ನುವ ಹೆಸರೇ ಸೂಚಿಸುವಂತೆ ಇಂದು ರಕ್ಷಣೆಯನ್ನು ನೀಡುವ ಬಂಧನ. ಈ ಹಬ್ಬದಂದು ಸೋದರರು ಅವರು ಸೋದರರಿಗೆ ಎಂಥ ಕಷ್ಟದಲ್ಲಾದರೂ ಸರಿ ಬಂದು ಕಾಪಾಡುತ್ತೇವೆ ಎಂದು ಪ್ರಮಾಣವನ್ನು ಮಾಡುತ್ತಾರೆ. ಅದೇ ರೀತಿ ಸೋದರಿಯರು ದೇವರು ತಮ್ಮ ಸೋದರನನ್ನು ದುಷ್ಟ ಶಕ್ತಿಗಳಿಂದ ಕಾಪಾಡಲಿ ಎಂದು ಆರತಿ ಮಾಡುತ್ತಾ ರಕ್ಷಾಬಂಧನವನ್ನು ಕಟ್ಟುತ್ತಾರೆ. ಈ ಹಬ್ಬವು ಶ್ರಾವಣ ಪೂರ್ಣಿಮೆಯ ದಿನದಂದು ಬರುತ್ತದೆ. ಅಂದರೆ ಆಗಸ್ಟ್ ತಿಂಗಳಲ್ಲಿ ಇದನ್ನು ಆಚರಿಸಲಾಗುತ್ತದೆ. ಮಾಮ, ಎಂದಿನಿಂದ ಯಾವಾಗ ಪ್ರಾರಂಭವಾಯಿತು? ಇದರ ಪೂರ್ವ ಕಥೆ ಏನು? ಎಲ್ಲ ಹಬ್ಬಗಳಂತೆ ರಾಖಿ ಹಬ್ಬವು ಕೂಡ ಹಲವಾರು ಕಥೆಗಳನ್ನು ಒಳಗೊಂಡಿದೆ. ಒಮ್ಮೆ ಇಂದ್ರ ತಾನು ಸೋಲುವ ಲಕ್ಷಣ ಕಂಡಾಗ ಬೃಹಸ್ಪತಿಯಲ್ಲಿ ಮೊರೆ ಹೋಗುತ್ತಾನೆ. ಇಂದ್ರನಿ ಶ್ರಾವಣ ಪೂರ್ಣಿಮೆಯ ದಿನದಂದು ರೇಷ್ಮೆಯ ದಾರವನ್ನು ಇಂದ್ರನ ಕೈಗೆ ಕಟ್ಟಿ ಇಂದ್ರನ ಕೈಗೆ ಕಟ್ಟುತ್ತಿದ್ದು ಇನ್ನೊಂದು ಕಡೆ ರಾಜಪುತದಲ್ಲಿ ಯುದ್ಧಕ್ಕೆ ಹೊರಟ ಗಂಡು ಮಕ್ಕಳಿಗೆ ಕುಂಕುಮ ಹಚ್ಚಿ ರೇಷ್ಮೆಯ ದಾರ ಕಟ್ಟುತ್ತಿದ್ದು ಇನ್ನೊಂದು ಕಡೆ.
ಇಲ್ಲಿ ಶಿವನ ಭದ್ರ ಎಂದರೆ ನೀವೇ ತಾನೇ? ನಾವೇ ಸರ್. ಏಕೆ, ಏನಾಗಬೇಕಿತ್ತು? ಮಾಡುವುದೆಲ್ಲ ಮಾಡಿ ಏನು ಗೊತ್ತಿಲ್ಲದಾಗಿ ಕೇಳುತ್ತೀಯಲ್ಲ. ಗೊತ್ತಿಲ್ಲದಿದ್ದರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಎಲ್ಲಾ ಗೊತ್ತಾಗುತ್ತದೆ. ಸಾಹೇಬರೇ, ಯಾರಿಗೂ ನೀವು ಹೇಳ್ತಿರುವುದು? ಈ ನಿನ್ನ ಅಳಿಯ ದಶಕಂಠ ಸಾಹುಕಾರರ ಮಗಳ ಅಮೃತವನ್ನು ಬಲಾತ್ಕಾರ ಮಾಡಲು ಪ್ರಯತ್ನಿಸಿದರಂತೆ. ಅದಕ್ಕೆ ನಿನ್ನ ತಮ್ಮ ನಿನ್ನ ಮೇಲೆ ಕೇಸ್ ಮಾಡಿದ್ದಾನೆ. ಸಾಹೇಬರೇ, ಇದರಲ್ಲಿ ಏನೋ ಮೋಸವಿದೆ. ನನ್ನ ಅಳಿಯ ಅಂಥವನಲ್ಲ. ಇನ್ಸ್ಪೆಕ್ಟರ್, ಲಂಚಕೋರನಾಗಿ ನೀನು ಇಲ್ಲಿಗೆ ಬಂದಿದ್ದೀಯ. ಆದರೆ ಲಂಚದಿಂದ ಹಾಕಿದ ಈ ನಿನ್ನ ಯೂನಿಫಾರ್ಮ್ ಅನ್ನು ಬೆಚ್ಚಿ ನಿನ್ನನ್ನು ಇಲ್ಲ ಜೀವಂತ ಸಮಾಧಿ ಮಾಡಿಬಿಡುತ್ತೇನೆ. ಎತ್ತರವಿರಲಿ. ತಿಳಿಸಿ, ಎಳೆದುಕೊಂಡು ನಡೆಯಿರಿ ಭದ್ರನನ್ನ. ಠಾಣೆ ಒಳಗೆ ಹಾಕಿ ಬೆಂಡೆತ್ತಿದಾಗ ಕೊಬ್ಬು ತಾನಾಗೆ ಎಳೆದು ಹೋಗುತ್ತದೆ. ಸಾಹೇಬ್ರೆ ನೋಡಿ, ದಯವಿಟ್ಟು ದಯವಿಟ್ಟು ಅವರನ್ನ ಕರೆದುಕೊಂಡು ಹೋಗ್ಬೇಡಿ. ನನ್ನ ತಮ್ಮ ಯಾವ ತಪ್ಪನ್ನೂ ಮಾಡಿಲ್ಲ. ಅವನು ಅಪರಾಧಿ ಅಲ್ಲ. ನಿಮಗೆ ಕೈ ಮುಗಿದು ಕೇಳ್ತೀನಿ. ಸೇವಂತಿ, ಭಯ ಪಡಿಬೇಡ, ಬೇಗ ಬರುತ್ತೇವೆ. ನ್ಯಾಯ ಎಲ್ಲಿದೆ? ತಾಯಿ ಚಾಮುಂಡೇಶ್ವರಿ, ನೀನಾದ್ರೂ ಹೇಳಮ್ಮ. ನನ್ನ ತಮ್ಮ ಅಪರಾಧಿನ, ನನ್ನ ತಮ್ಮ ಕಾಮುಕನ? ಹೇಳಮ್ಮ, ನೀನಾದ್ರೂ ಬಾಯ್ ಬಿಟ್ಟು ಹೇಳು ತಾಯಿ, ಹೇಳು. ಸೇವಂತಿ, ಯಾಕಮ್ಮ, ಏನಾಯ್ತಮ್ಮ ನಿನಗೆ? ಎಲ್ಲಿ ನನ್ನ ಶಿವು, ಶಂಕರ, ಭದ್ರ? ಮಾವ, ಬನ್ನಿ ಮಾವ. ನೀವು 1 ತಿಂಗಳು ತೀರ್ಥಯಾತ್ರೆಗೆ ಹೋದಾಗ ಈ ಮನೆಯಲ್ಲಿ ಏನೇನು ನಡೆಯಬಾರದು ಎಲ್ಲವೂ ನಡೆದು ಹೋಯ್ತು ಮಾವ. ನೋಡಿ ಮಾವ, ನಮ್ಮ ಕುಮಾರ ನಮ್ಮನಾಗಲೇ ನಮ್ಮಿಂದ ದೂರ ಹೋದ. ಇನ್ನು ಪೊಲೀಸ್ನವರು ಬಂದು ಈಗ ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ ಮಾವ. ಸೇವಂತಿ, ಇದೇನಮ್ಮ ನೀನು ಹೇಳುತ್ತಿರುವುದು? ಪೊಲೀಸರು ಅರೆಸ್ಟ್ ಮಾಡುವಂತ ಕೆಲಸ ಅವರೇನು ಮಾಡಿದ್ದಾರಮ್ಮ? ಅದೇನಾಯ್ತು ಹೇಳು ಸೇವಂತಿ. ಮಾವ, ಏನು ಮಾಡುವುದು ಮಾವ? ಸತ್ಯಕ್ಕೆ ಬೆಲೆ ಇಲ್ಲ, ಸತ್ಯಕ್ಕೆ ಜಯವಿಲ್ಲ. ಈ ಸಮಾಜದ ತುಂಬ, ಈ ಪ್ರಪಂಚದ ತುಂಬ ಬರೀ ಮೋಸದ ಸಾಮ್ರಾಜ್ಯವೇ ನಕ್ಕು ನಲಿದಾಡುತ್ತಿದೆ ಮಾವ. ದುಃಖಿಸಬೇಡಮ್ಮ ಸೇವಂತಿ, ಸತ್ಯಕ್ಕೆ ಸಾವಿಲ್ಲ, ಮೋಸಕ್ಕೆ ಜಯವಿಲ್ಲಮ್ಮ, ಜಯವಿಲ್ಲ. ಅದೇನಾಯ್ತು ಹೇಳು ಸೇವಂತಿ. ನೋಡಿ ಮಾವ, ಆ ಕಾಮುಕ ಹೆಣ್ಣು ಅಮೃತ ನಮ್ಮ ಶಂಕರನಿಗೆ ತಲೆ ತುಂಬಿಸಿ ನಮ್ಮ ಮನೆಯನ್ನ ನುಚ್ಚು ನೂರು ಮಾಡಿದ್ದಲ್ಲದೆ ಆ ಶಂಕರನಿಂದ ಪೊಲೀಸರಿಗೆ ದೂರು ನಡೆಸಿ ಈಗ ಇವರಿಬ್ಬರನ್ನ ಅರೆಸ್ಟ್ ಮಾಡಿಸಿದ್ದಾಳೆ ಮಾವ. ಲೇ ಶಂಕರ! ಆ ಕಾಮುಕ ಹೆಣ್ಣಿನ ಮೋಹಕ್ಕೆ ಮರಳಾಗಿ, ಆ ದಶಕಂಠನ ಆಸೆ ಆಮಿಷಕ್ಕೆ ಒಳಗಾಗಿ ನಿನ್ನ ಕುಟುಂಬಕ್ಕೆ ದ್ರೋಹ ಬಗೆಯುವ ಕಟುಕ. ನಿಮ್ಮ ತಂದೆ ತಾಯಿಯರು ಅಂದೇ ಹೇಳಿದ್ದರು ನಿನ್ನಲ್ಲಿ ದುಷ್ಟ ಗುಣಗಳಿವೆ ಎಂದು. ಮಗ ಶಂಕರ, ನಿನ್ನನ್ನು ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದ ಈ ನಿನ್ನ ಕುಟುಂಬದ ಮೇಲೆ ನಿನಗೆ ಕರುಣೆ ಇಲ್ಲವೇನಪ್ಪ? ಕರುಣೆ ಇಲ್ಲವೇ? ಯಾಕಪ್ಪ ಶಂಕರ ಇಂಥ ಬುದ್ಧಿ ನಿನ್ನಲ್ಲಿ? ಜೀವವನ್ನ ಬಲಿ ತೆಗೆದುಕೊಳ್ಳುವಷ್ಟು ಕಟುಕನಾಗಿ ಬಿಟ್ಟಿದ್ದಾನೆ ನಮ್ಮ ಶಂಕರ. ಸೇವಂತಿ, ಇದೇನಮ್ಮ ನೀನು ಹೇಳುತ್ತಿರುವುದು? ಹೌದು ಮಾವ, ನನ್ನ ಕುಮಾರ ನನ್ನ ನಗಲಿನ ಕಾರಣ ಆ ಶಂಕರನೇ ಮಾವ. ಶಂಕರ! ಸೇವಂತಿ, ನಮ್ಮ ಶಂಕರ ಕೊಲೆಗಡುಕನಾಗಿ ಬಿಟ್ಟನೆ. ಅಯ್ಯೋ ವಿಧಿಯೇ, ಎಲ್ಲಿ ಹೋಯಿತು ಅಣ್ಣ ತಮ್ಮಂದಿರ ಬಾಂಧವ್ಯ? ಅಣ್ಣ ತಮ್ಮಂದಿರು ಬರೀ ಹುಟ್ಟುವಾಗ ಮಾತ್ರ ಮಾವ. ಬೆಳೆಯುತ್ತಾ ಅವರು ಏನಾಗುತ್ತಾರೆ ಅಂತ ಅವರಿಗೆ ಗೊತ್ತಾಗುವುದಿಲ್ಲ ಮಾವ. ಹೌದಮ್ಮ ಸೇವಂತಿ, ಹೌದು, ನೀನು ಹೇಳುತ್ತಿರುವ ಮಾತು ನಿಜ. ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆಯುವಾಗ ದಾಯಾದಿಗಳು ಎಂಬುವ ಗಾದೆಯೇ ಇದೆಯಮ್ಮ, ಗಾದೆಯೇ ಇದೆ.
ಮದುವೆಯಾಗಿ ಹೊಸದರಲ್ಲಿ ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿಯೇ ಇರುತ್ತಾರೆ. ಪ್ರೀತಿ ವಿಶ್ವಾಸದಿಂದಲೇ ನಡೆದುಕೊಳ್ಳುತ್ತಾರಮ್ಮ. ಆದರೆ ಯಾವಾಗ ಅಣ್ಣ ತಮ್ಮಂದಿರು ಮದುವೆಯಾಗಿ ಅವರ ಹೆಂಡತಿಯರು ಮನೆಗೆ ಬರುತ್ತಾರೋ ಆಗ ಅಣ್ಣ ತಮ್ಮಂದಿರ ಇಬ್ಬರ ಮಧ್ಯದಲ್ಲಿ ವಿರಸ ಉಂಟಾಗಿ ಅವರವರಲ್ಲಿ ಮನಸ್ತಾಪಗಳಾಗಿ ಜಗಳಗಳು ನಡೆಯುವುದುಂಟಮ್ಮ. ಜಗಳಗಳು ಅಂಥದ್ರಲ್ಲಿ ಇಂಥ ಶ್ರೀಮಂತಿಕೆಯ ಸೊಕ್ಕಿನ ಹೆಣ್ಣುಗಳು ಸಂಸಾರವನ್ನೇ ಸರ್ವನಾಶ ಮಾಡಿಬಿಡುತ್ತಾರಮ್ಮ. ಸರ್ವನಾಶ ಮಾಡಿಬಿಡುತ್ತಾರೆ. ಹೌದು ಮಾವ, ನೀವು ಹೇಳುವ ಮಾತು ನಿಜ. ಆಯ್ತು, ಹೆಣ್ಣು ಸಂಸಾರದ ಕಣ್ಣು ಅನ್ನುವುದು. ಇಂಥ ಮನೆ ಮುರುಕ ಹೆಣ್ಣುಗಳಿಂದ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಗಾದೆ ಮಾತಿಗೆ ಅರ್ಥವೇ ಕಳೆದು ಹೋಗಿದೆ ಮಾವ. ನಿಜವಮ್ಮ, ನೀನು ಹೇಳುತ್ತಿರುವ ಮಾತು ನಿಜ. ಒಂದು ಸಂಸಾರದಲ್ಲಿ ಹೆಣ್ಣಿಲ್ಲವೆಂದರೆ ಅದು ಸಂಸಾರವೇ ಅಲ್ಲ. ಮನುಷ್ಯನ ದೇಹಕ್ಕೆ ಕಣ್ಣು ಎಷ್ಟು ಮುಖ್ಯವೋ ಒಂದು ಸಂಸಾರಕ್ಕೆ ಹೆಣ್ಣು ಅಷ್ಟೇ ಮುಖ್ಯವಮ್ಮ, ಅಷ್ಟೇ ಮುಖ್ಯ. ಸೇವಕಿ, ನೀನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ನಡೆ. ನಾನು ಕೋರ್ಟ್ಗೆ ಹೋಗಿ ಬೇಲ್ ಆರ್ಡರ್ ಅನ್ನು ತೆಗೆದುಕೊಂಡು ಬರುತ್ತೇನಮ್ಮ. ನಡೆಯಮ್ಮ, ಹೋಗೋಣ. ಹಾಲುಂಡ ಮಕ್ಕಳೇ ಬದುಕುವುದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕಬಲ್ಲವೆ. ಅಂದರೆ ಕೆಟ್ಟ ಕೆಲಸ ಮಾಡುವವರಿಗೆ ಕಷ್ಟಗಳು ಬರುತ್ತವೆ. ಹಾಗಿರುವಾಗ ಒಳ್ಳೆಯ ಕೆಲಸ ಮಾಡುವವರಿಗೆ ಕಷ್ಟಗಳು ಬರದೇ ಇರುತ್ತವೆ, ಬಂದೇ ಬರುತ್ತವೆ. ಕಷ್ಟಗಳು ಗುಣವಂತ, ಬಿತ್ತಿದಂತೆ ಬೆಳೆ ಎಂಬ ಗಾದೆಯನ್ನು ನೀನು ಕೇಳಿಲ್ಲವೇ? ನೀವು ಬಿತ್ತುವ ಬೀಜ ಕಷ್ಟದ ಬೀಜ, ನಾವು ಬಿತ್ತುವ ಬೀಜ ಸಿರಿ ಸಂಪತ್ತಿನ ಬೀಜ. ಅಂದಾಗ ನಿಮಗೆ ಸಿಕ್ಕ ಫಲ ಕಷ್ಟದ ಫಲ, ಇನ್ನು ನಮಗೆ ಸಿಕ್ಕ ಫಲ ಸಿರಿ ಸಂಪತ್ತಿನ ಫಲ. ಮಾಡ್ಬಾರ್ದು ಮಾಡಿದ್ರ ಆಗ ಬರ್ತಕ್ಕತ್ರಿ. ತಿಳ್ಕೊಂಡು ನಡಿಪ ಗುಣವಂತ. ಕೆಟ್ಟ ಕೆಲಸ ಮಾಡಿದವನು ಕೆಟ್ಟ ಪ್ರತಿಫಲವನ್ನೇ ಪಡೆಯುತ್ತಾನೆ. ಏಕೆಂದರೆ ಮಾಡಬಾರದ ಕೆಲಸ ಮಾಡಿದರೆ ಆಗಬಾರದ ಅನರ್ಥಗಳ ಪರಂಪರೆ ಸಂಭವಿಸುತ್ತದೆ. ಇದು ಸತ್ಯ, ಇದು ಸತ್ಯ. ಸತ್ಯ ಸತ್ಯ ಸತ್ಯ. ಗುಣವಂತ, ಸಿರಿವಂತನಾದವನು ಬಡವನ ಮೇಲೆ ಸಿಟ್ಟಾದಾಗ ಏನು ಪರಿಣಾಮ ಆಗುತ್ತದೆ ಎಂದು ನೀನು ತಿಳಿದಿಲ್ಲವೇ? ಬಡವನ ಕೆನ್ನೆಗೆ ಹೊಡೆದರೆ ಇಲ್ಲಿ ಯಾರು ಕೇಳುವರಿಲ್ಲ. ಸಿರಿವಂತನಾದವನು ಬಡವನ ಕೆನ್ನೆಗೆ ಹೊಡೆದರೆ ಇಲ್ಲಿ ಯಾರು ವಿಚಾರ ಮಾಡುವುದಿಲ್ಲ. ಶ್ರೀಮಂತರ ಸವಾಸಕ್ಕೆ ವಿಷಕಂಠ, ಜಗತ್ತಿನ ಯಾವುದೇ ದೇಶದ ಸಂಪತ್ತನ್ನು ಸೃಷ್ಟಿಸಿದವರು ಮುಂದೆ ಸೃಷ್ಟಿಸುವವರು ಈ ಬಡವರು. ಅಂದರೆ ದುಡಿಯುವ ಜನರು ಎಂದು ಕೌಟಿಲ್ಯನಿಂದ ಪಂಡಿತದವರೆಗೂ ತಿಳಿದು ಬಂದ ವಿಷಯ. ಜಮೀನ್ದಾರರು ಟಾಟಾ, ಬಿರ್ಲಾ, ಅಂಬಾನಿ ಅಂತವರು ಹುಟ್ಟುತ್ತಲೇ ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಲಿಲ್ಲ, ಆಸ್ತಿ ಅಂತಸ್ತನ್ನು ಕಟ್ಟಿಕೊಂಡು ಹುಟ್ಟಲಿಲ್ಲ. ಈ ಭಾರತ ದೇಶದ ಪಾಳೆಗಾರ ವ್ಯವಸ್ಥೆಯು ಈ ನೆಲದ ನೈಸರ್ಗಿಕ ಸಂಪತ್ತೆಲ್ಲವನ್ನು ತಮ್ಮಲ್ಲಿಯೇ ಸೇಕರಿಸಿ ಇಟ್ಟುಕೊಂಡು ಬಡವ ಶ್ರೀಮಂತ ಎನ್ನುವ ವರ್ಗಗಳನ್ನು ಸೃಷ್ಟಿಸಿದ್ದಾರೆ. ಈ ಗುಣತಪ್ಪನ್ನ ಹಾಳು ಪುರಾಣ ಕೇಳ್ಕೊಂತ ಇಲ್ಲ ನಿಂತ್ಕೊಂಡ್ಬಿಡ. ನನಗೆ ಕೆಲಸ ಬಾಳ ಅದಾವ, ನಾನು ಒಕ್ಕಿದೆ. ನಿಮಗಿದು ಪುರಾಣವೇ ಎನಿಸಬಹುದು ಮಗನೇ, ಆದರೆ ಇದು ನಮ್ಮಂತವರ ಬಡವರ ಹಸಿವಿನ ಕೂಗು. ಹಸುವಿನ ಕೂಗು. ಗುಣವಂತ, ಈ ನಿನ್ನ ಹಸುವಿನ ಕೂಗನ್ನು ಇಲ್ಲಿ
ಯಾರು ಕೇಳುವರಿಲ್ಲ. ಯಾವುದಾದರೂ ಒಂದು ದೇವಸ್ಥಾನದ ಮುಂದೆ ಕೂಗೋ ಈ ನಿನ್ನ ಹಸುವಿನ ಕೂಗನ್ನು ಬಡವ. ಏ ವಿಷಕಂಠ, ಬಡವನೆಂದು ಕಡೆಗಣಿಸಬೇಡ ಈ ಸಹಾಯಕ ಜೀವಿಯನ್ನು. ಭಕ್ತಿ ಇಲ್ಲದ ಬಡವ ನಾನಯ್ಯ. ಕಕ್ಕಯ್ಯನ ಮನೆಯಲ್ಲಿಯೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿಯೂ ಬೇಡಿದೆ, ದಾಸಯ್ಯನ ಮನೆಯಲ್ಲಿಯೂ ಬೇಡಿದೆ. ಈ ಎಲ್ಲ ಪುರಾತನರು ನೆರೆದು ಭಕ್ತಿಯ ಭಿಕ್ಷಯವನ್ನಿಕ್ಕಿದೆಡೆ ಈ ಅನ್ನ ಪಾತ್ರೆ ತುಂಬಿದ ಕೂಡಲ ಸಂಗಮ ದೇವ ಎಂದು ಈ ಹಿಂದೆ ದುಡಿಯುವ ಜನರು ಸಮುದಾಯದ ಮಹತ್ವವನ್ನೇ ಸಾರಿದ್ದಾರೆ. ಗುಣವಂತ, ನಿಮ್ಮಂತವರನ್ನು ನಾವು ಸಂಪಾದಿಸಿದ ಹಣದಿಂದಲೇ ಮುಚ್ಚಿಬಿಟ್ಟೆನ. ಅಚ್ಚಲ ಹೇ ವಿಷಕಂಠ, ಒಂದು ಮಾತು ಗಮನದಲ್ಲಿಟ್ಟುಕೋ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬುವ ಮಾತನ್ನು. ಗುಣವಂತ, ನಮಗೆ ಕೊಟ್ಟ ಅಭ್ಯಾಸವಿಲ್ಲ. ಅದೇನಿದ್ದರೂ ನಿಮ್ಮಿಂದ ಕೊಳ್ಳುವ ಅಭ್ಯಾಸ. ಹೇ ವಿಷಕಂಠ, ತಾನು ಮಾಡಿದ ದಾನ ಯಾವತ್ತಿದ್ದರೂ ತನ್ನನ್ನೇ ಕಾಯುತ್ತದೆ. ಅಂದರೆ ತನಗೆ ಕಷ್ಟ ಬಂದಾಗ ಬೇರೆಯವರು ನಮಗೆ ಸಹಾಯವನ್ನು ಮಾಡುತ್ತಾರೆ. ದಾನ ಮಾಡದೆ ಎಲ್ಲ ಸಂಪತ್ತನ್ನು ನಾವೇ ಬಚ್ಚಿಟ್ಟುಕೊಂಡರೆ ಅದು ಪರರ ಪಾಲಾಗುವುದಂತೂ ಖಂಡಿತ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಗುಣವಂತ ಈ ನಿನ್ನ ಸ್ಥಿತಿ. ಹೇ ವಿಷಕಂಠ, ನಾಲಿಗೆಗೆ ಮೂಳೆ ಇಲ್ಲ ಎಂದು ಕೀಳಾಗಿ ಮಾತನಾಡಿದರೆ ನಿನ್ನ ಎದೆಯನ್ನು ಸೀಳಿ ರಕ್ತ ಕೊಯ್ದು ಬಿಡುವರು. ನೋಡ್ತಾ ಇರು ಗುಣವಂತ, ಇನ್ನು ಕೆಲವೇ ದಿನಗಳಲ್ಲಿ ಈ ಇಡೀ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿಯಾಗುತ್ತೇನೆ. ಹೇ ವಿಷಕಂಠ, ಆಸೆ ಇರಬೇಕು, ಆದರೆ ದುರಾಸೆ ಇರಬಾರದು. ಏಕೆಂದರೆ ದುರಾಸೆಯಿಂದ ಅಂತ್ಯದಲ್ಲಿ ದುಃಖ ಉಂಟಾಗುವುದು. ದುರಾಸೆಯೇ ದುಃಖಕ್ಕೆ ಮೂಲ. ಗುಣವಂತ, ಈ ವಿಷಕಂಠ ದುಃಖ ಪಡುವವನಲ್ಲ. ಏನಿದ್ದರೂ ನಿಮ್ಮನ್ನು ದುಃಖ ಪಡಿಸುವವ. ಹಾಗೆ ಹೇಳುವುದು ಸಮುದ್ರಕ್ಕೆ ನೀರು ಸುರಿದ ಹಾಗೆ. ಹೇ ವಿಷಕಂಠ, ಇನ್ನು ಮುಂದೆ ನಿನ್ನನ್ನು ಆ ದೇವರೇ ಕಾಪಾಡಲಿ ಎಂದು ಬೇಡಿಕೊ ಮಗನೇ. ಬರುತ್ತೇನೆ. ಹೋಗು ಗುಣವಂತ, ಹೋಗು. ನಿನ್ನ ಜೀವನ ಹಾಗೂ ಭದ್ರನನ್ನು ಶಾಶ್ವತವಾಗಿ ಜೈಲಿನಲ್ಲಿ ಕೊಡುವಂತೆ ಮಾಡಿ ಆ ವಕೀಲನ ಸಹಾಯದಿಂದ ಆ ದಶಗಂಟನ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡು ಅವನ ಸರ್ವ ಆಸ್ತಿ ನನ್ನ ಕೈ ಸೇರಿದ ತಕ್ಷಣ ನನ್ನ ಪಿಸ್ತೂಲಿನಿಂದ ನಿಮ್ಮನ್ನು ಆಹುತಿ ಮಾಡಿ ಈ ಸಾಮ್ರಾಜ್ಯಕ್ಕೆ ಚಕ್ರಾಧಿಪತಿಯಾಗಿ ಮೆರೆಯದೆ ಹೋದರೆ ನಾನು ವಿಷಕಾರ ಏನು ಪದ್ಯರಾಯರು ತುಂಬಾ ಬೇಸರದಲ್ಲಿರುವಂತೆ ಕಾಣುತ್ತಿದ್ದೀರಿ. ಏಕೆ, ಏನಾಯ್ತು? ಹೌದು ಅಮೃತ, ಆ ಭೂಮಿಯ ಅತಿಕ್ರಮಣ ವಿಷಯವಾಗಿ ನನ್ನನ್ನು ನೌಕರಿಯಿಂದ ಸಸ್ಪೆಂಡ್ ಮಾಡಿದರಲ್ಲ, ಅದಕ್ಕೆ ನನ್ನ ಮನಸ್ಸು ಯಾಕೋ. ಇದೇನ್ರಿ ಈ ರೀತಿ ಹೇಳ್ತಿದ್ದೀರಲ್ಲ? ಇನ್ನು ಮುಂದೆ ಇಡೀ ಆಸ್ತಿಗೆ ನಾವೇ ಒಡೆಯರಲ್ಲವೇನು? ಹಾಗಾದರೆ ಇನ್ನು ಮುಂದೆ ಈ ಮನೆಯಲ್ಲಿ ನಾನೇ ರಾಜ, ನೀನೇ ರಾಣಿ. ನಾಳೆಯಿಂದ ನಮಗೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲ, ಯಾರೂ ಇಲ್ಲ ಕಣೆ. ಆದ್ರೆ ಒಬ್ರು ಇದ್ದಾರೆ. ನನ್ನನ್ನು ಬಿಟ್ಟು ಯಾರಿದ್ದಾರೆ ಅಮೃತ? ಮೇಲೆ ಆ ದೇವರಿದ್ದಾನೆ. ಓಹೋ, ಅವನೇ ಇರಲಿ. ಮನ ಸಂತೋಷಕ್ಕಾಗಿ ಇದೇ ಸಂತೋಷದ ಶುಭ ಸಂಜೆಯಲ್ಲಿ ಒಂದು ಮಧುರ ಗೀತೆಯನ್ನು ನುಡಿಸಬಾರದು. ಸಮಯ ತುಂಬಾ ವೇಳೆ ಆಗಿದೆ, ಈಗೇನ್ ಕುಣಿಯುವುದು ಬೇಡ, ಸರಿನಾ? ಪ್ರಿಯತಮೇ ಬಾ, ಪ್ರಿಯತಮೇ ಬಾ, ಪ್ರಿಯತಮೇ.
ಇದೇನ್ರಿ ಪಕ್ಕದಲ್ಲಿ ಹೇಳ್ತಿರುವಾಗ ಯಾವಾಗಲೂ ಫೋನಿಂದ ಯೋಚನೆ ಏನ್ ನಿಮಗೆ? ಅದು ಹಾಗಲ್ಲ ಅಮೃತ, ಒಂದು ವಾಟ್ಸಾಪ್ ಮೆಸೇಜ್ ಬಂದಿತ್ತು, ನೋಡ್ತಾ ಇದ್ದೆ. ಅಲ್ರಿ ಫೋನಾಗ ಅದೆಂತ ಮೆಸೇಜ್ ಬಂದಿರೋದು ನನಗೂ ಸ್ವಲ್ಪ ಹೇಳ್ಬಾರ್ದೇನು? ನಮ್ಮ ಮನೆಯ ಆಳು ಅಂದರೆ ಟ್ರ್ಯಾಕ್ಟರ್ ಡ್ರೈವರ್ ರಂಗ ಒಂದು ವಿಡಿಯೋ ಕಳಿಸಿದ್ದ, ಅದು ಈಗ ಡೌನ್ಲೋಡ್ ಆಗ್ತಾ ಇದೆ. ಅಮೃತ, ಇದೇನಿದು? ವಿಷಕಂಠನೊಂದಿಗೆ ನಿನ್ನ ಕಾಮದಾಟ, ನನಗೆ ಮೋಸ ಮಾಡಿದೀಯಾ ಹೆಣ್ಣೆ? ಅರೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಫೋನಲ್ಲಿ ಅದೆಲ್ಲ ಫೇಕ್ ತರ ಬರುತ್ತೆ ಅಷ್ಟೇ, ನೀವೇನು ಯೋಚನೆ ಮಾಡಬೇಡಿ. ಥು, ಮುಚ್ಚೆ ಬಾಯಿ. ಕೊರಳಿಗೆ ತಾಳಿ ಕಟ್ಟಿದ ಗಂಡರಿಗಿಂತ ಇಟ್ಟುಕೊಂಡಿರುವ ಮಿಂಡನ ನೆರಳು ಬಯಸುವ ನಿಮ್ಮಂತ ಆದರದ ಹೆಣ್ಣಿಗೆ ಎಷ್ಟು ತಗೊಂಡು ಹೊಡೆಯಬೇಕು? ಗಂಡ ಎನಿಸಿಕೊಂಡ ಮಹಾರಾಯ ಹೆಂಡತಿಯಾದವಳಿಗೆ ಸುಖ ಭೋಗದ ಜೀವನ ನೀಡುವುದರ ಬದಲು ಆ ಹೆಣ್ಣಿಗೆ ನೀತಿ ಪಾಠ ಹೇಳಿದರೆ ಆ ಹೆಣ್ಣು ಮತ್ತೊಬ್ಬ ಪರಪುರುಷನ ಸಂಗಡ ಮಾಡಲು ಹಿಂದೇಟ ಹಾಕುವುದಿಲ್ಲ. ಏಕೋ ಮಿಸ್ಟರ್ ಶಂಕರ, ನರಧಾಮ, ಊರಿಗೆ ದೊಡ್ಡವರು ಎಂದು ಗೌರವ ಕೊಟ್ಟೆ ಮನೆಯ ಹೊಚ್ಚಲವನ್ನು ತುಳಿಸಿಕೊಂಡರೆ ಬಡವನ ಹೆಂಡತಿ ಚೆನ್ನಾಗಿದ್ದಾಳೆ ಎಂದು ತಿಳಿದುಕೊಂಡು ಅವರನ್ನು ಹಣದಿಂದ ಒಲಿಸಿಕೊಂಡು ಬಡವರ ಮನೆಯ ಮುರಿಯುವಂತ ನಿಮ್ಮಂತ ಸ್ವಾರ್ಥಿ ವ್ಯಕ್ತಿಗಳು ಇದ್ದಾಗಲೇ ಈ ಭಾರತ ದೇಶದ ಸಂಸ್ಕೃತಿ ಕೆಟ್ಟು ಹೋಗಿದೆ. ಏನಪ್ಪ ಪತಿರಾಯ, ಹೆಚ್ಚಿಗೆ ಬೊಗಳಿ ಹಾಯಸು ಮಾಡ್ಕೊಡ್ಬೇಡ. ಇಲ್ಲಿ ಆಗಿದ್ದಲ್ಲ ನೋಡ್ಕೊಳ್ತಾ ಇರುವುದಾದ್ರೆ ಇರು, ಇಲ್ಲಿಂದ ಹೊರಟು ಹೋಗು. ಅಮೃತ, ಈ ನಿನ್ನ ಪತಿರಾಯನಿಗೆ ಹೋಗು ಎಂದರೆ ಎಲ್ಲಿಗೆ ಹೋಗಬೇಕು? ಅವನು ಎತ್ತ ನೋಡಿದರೆ ಅವನ ಅಣ್ಣನ ಹೆಸರಿನಲ್ಲಿರುವ ಆಸ್ತಿ ನಿನ್ನ ಹೆಸರಿಗಿದೆ. ಅದು ಅಲ್ಲದೆ ಇವನಿಗೆ ನೌಕರಿ ಕೂಡ ಇಲ್ಲ. ಇನ್ನು ಇವನಿಗೆ ನಿನ್ನನ್ನು ಬಿಟ್ಟರೆ ಹಾಳಾಗಿದೆ ಇವನಿಗೆ ಗತಿ. ಏ ಅಮೃತ, ನಿನ್ನಂತಹ ಸೋಗಿನ ಚಿಟ್ಟೆಗಳಿಗೆ ಗುಣ ಅರಿಯದೆ ನಿನ್ನ ಸೌಂದರ್ಯಕ್ಕೆ ಮರಳಾಗಿ ಕೊರಳಿಗೆ ತಾಳಿ ಕಟ್ಟಿ ಮನೆ ತುಂಬಿಸಿಕೊಳ್ಳುತ್ತೇವಲ್ಲ, ನಮಗೆ ಬುದ್ಧಿ ಇಲ್ಲ. ನನ್ನ ಅಣ್ಣ ಸದಾ ಹೇಳುತ್ತಿದ್ದ, 4 ಮಂದಿ ಗುರು ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿರುವ ಮದುವೆನೇ ಬೇರೆ, ಪ್ರೀತಿ ಪ್ರೇಮ ಅಂತ ಹೋಗಿ ಆಗೋ ಮದುವೆನೇ ಬೇರೆ. ಶಂಕರ, ಮದುವೆಯ ಬಗ್ಗೆ ನೀನಿಷ್ಟು ತೊಳೆದುಕೊಂಡಾಗ ಮತ್ತೆ ಪ್ರೇಮದ ಬಲೆಯಲ್ಲಿ ಬಿದ್ದೀಯೋ ಮಿಸ್ಟರ್ ಶಂಕರ? ಹೌದು ವಿಷಕಂಠ, ನಾನು ಮಾಡಿರೋದು ಮಹಾ ತಪ್ಪು. ಈ ಗಯ್ಯಾಳಿ ಗಿತ್ತಿಯ ಪ್ರೇಮಕ್ಕೆ ಬಲಿಯಾದೆ. ಕಲ್ಯಾಣ ರಾಷ್ಟ್ರವಾಗಬೇಕೆಂಬ ಗಾಂಧೀಜಿಯವರ ಕನಸು. ಅಂದರೆ ನಡು ರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಯಾವ ಭಯವಿಲ್ಲದೆ ಓಡಾಡುವ ಕನಸನ್ನು ಕನಸು ಮಾಡಿದ್ದು ಈಗ ಯಾರೇ ಹೊರೆತ ನಿನ್ನ ಗೌರತಿಯರಲ್ಲ. ವಿಷಕಂಠ, ಗರತಿಯರ ಬಗ್ಗೆ ಇನ್ನೊಂದು ಮಾತನಾಡಿದರೆ ನಿನ್ನನ್ನು ಗರತಿಯರಿಂದಲೇ ಗೋರಿ ತೋರಿಸಬೇಕಾಗುತ್ತದೆ. ಎಚ್ಚರವಿರಲಿ. ಏನ್ರಿ ಪತಿರಾಯ ಅವರೇ, ನಿಮ್ಮ ಹೊಟ್ಟೆಯಲ್ಲಿರುವ ರೋಷವನ್ನು ಮೊದಲು ರೆಟ್ಟೆಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಗಂಡಸಾಗುವಂತೆ. ಬನ್ನಿ ಡಾರ್ಲಿಂಗ್, ನಾವಿನ್ನು ಹೋಗೋಣ. ನಡೆ ಡಾರ್ಲಿಂಗ್, ಹೋಗೋಣ. ಈಗ ನನ್ನ ದಾರಿ, ನಾನಿನ್ನೂ ಬದುಕಿ
ಸಾಲದು. ವಿಷಕಂಠ ಅಮೃತ, ಇದು ಈಗ ನಿಮ್ಮ ಸಮಯ. ನೋಡ್ತಾ ಇರಿ, ಸಮಯ ಸಾಧಿಸಿ ನಿಮ್ಮ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಟ್ಟುಕೊಂಡು ಅದಕ್ಕೆ ಅರಸನೂ ನಾನೇ.